ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಡೈರೀಸ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ವೀಡಿಯೋ ವಿಶೇಷ ಅಂತಂದರೆ ಸೂಪರ್ ಆಗಿರೋ ಹೆಲ್ದಿ ಆಗಿರೋ ಕಾರ್ನ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು, ತುಂಬ ಸಿಂಪಲ್ಲಾಗಿ ಬೇಗ 10 ಮಿನಿಟ್ಸಲ್ಲಿ ಮಾಡ್ಕೊಬೋದು. ಈಸಿಯಾಗಿ ಹೇಗೆ ಮಾಡೋದು ತೋರಿಸ್ತೀನಿ. ಮಕ್ಳಿಗಂತೂ ನಿಜ ತುಂಬ ಇಷ್ಟ ಆಗುತ್ತೆ. ಮೊದಲು ಏನು ಬೇಕಪ್ಪ ಅಂದರೆ ಈರುಳ್ಳಿ, ಬೀನ್ಸ್, ಕಾರ್ನ್, ಟೊಮ್ಯಾಟೊ ತೊಗೊಂಡಿದ್ದೀನಿ. ನೀವು ಇಷ್ಟ ಬಂದಿದ್ದ ತರಕಾರಿ ತೊಗೋಬೋದು, ಕ್ಯಾಪ್ಸಿಕಮ್ ಎಲ್ಲ. ಸ್ವಲ್ಪ ಚಿಲ್ಲಿ ಪೌಡರ್, 1/4 ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ ತೊಗೊಂಡಿದ್ದೀನಿ, ಮಯೋನೀಸ್ ತೊಗೊಂಡಿದ್ದೀನಿ ಮತ್ತು ಪುದೀನ ಚಟ್ನಿ ಇಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು 1 ಪೌಂಡ್ ಬ್ರೆಡ್ ತೊಗೊಂಡಿದ್ದೀನಿ. ಮೊದಲು ಸ್ವಲ್ಪ 1.5 ಸ್ಪೂನ್ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಕಾರ್ನ್, 2 ಬೀನ್ಸ್ ಈ 3 ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಕಾರ್ನೆಲ್ಲ ಬೇಯಬೇಕು. ಸೊ ಹಾಗಾಗಿ ಬೀನ್ಸ್ ಹಾಕಿರೋದ್ರಿಂದ ನಾವು ಇಲ್ಲಿ ಫ್ರೈ ಮಾಡೇ ಸ್ಯಾಂಡ್ವಿಚ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಬೆಂದಿರೋದಿಲ್ಲ. ಹಾಗಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೊಂಡು ನಾನು ಕಾರ್ನೆಲ್ಲ ಬೇಯೋ ಥರ ನೀಟಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಜಾಸ್ತಿ ಟೈಮ್ ಇದೆಯಲ್ಲ, 3-4 ಮಿನಿಟ್ಸಲ್ಲಿ ನೀಟಾಗಿ ಬೇಗ ಬಾಯ್ಲ್ ಆಗೋಗುತ್ತೆ. ಜಾಸ್ತಿ ಬೇಯಿಸಬಾರ್ದು, ಹಾಫ್ ಬೇಯಬೇಕು, ಅದು ಅಷ್ಟೇ. ಲಾಸ್ಟಲ್ಲಿ ಟೊಮ್ಯಾಟೊ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ನಾನಿಲ್ಲಿ ವೀಡಿಯೋ ಮಾಡಬೇಕಾದ್ರೆ ಚಿಲ್ಲಿ ಪೌಡರ್, ಗರಂ ಮಸಾಲ ಹಾಕೋದು ವೀಡಿಯೋ ಮರ್ತ್ಬಿಟ್ಟೆ, ನಾನು ವೀಡಿಯೋ ಹಾಕೋದು ಮರ್ತ್ಬಿಟ್ಟೆ. ಸೊ ಇಲ್ಲಿ ಫೈನಲಿ ಎಲ್ಲ ಹಾಕಿಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ 3 ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಬ್ರೆಡ್ನ ತೊಗೊಂಡು ಒಂದು ಕಡೆ ಮಯೋನೀಸ್ನ ಫುಲ್ ಸ್ಲೈಸ್ ಬ್ರೆಡ್ ಸ್ಲೈಸ್ ತುಂಬ 1 ಸ್ಪೂನ್ ಸಹಾಯದಿಂದ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಪುದೀನ ಚಟ್ನಿ. ಇದಕ್ಕೆ ಏನೇನಪ್ಪ ಹಾಕಿದ್ದೀನಿ ಅಂದರೆ ಕಾಯಿ, ಪುದೀನ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ, ಮೆಣಸು, ಜೀರಿಗೆ ಇಷ್ಟು ಹಾಕ್ಕೊಂಡು ನಾನು ಇಲ್ಲಿ ಪುದೀನ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಮಯೋನೀಸ್ ಕಡೆ ನಾನು ಏನು ಫಿಲ್ಲಿಂಗ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೆ ಅಲ್ಲ, ಕಾರ್ನ್ ಸ್ಯಾಂಡ್ವಿಚ್ ವೆಜಿಟೇಬಲ್ದು, ಅದನ್ನು ಅದ್ರ ಮೇಲೆ ಹಾಕ್ಕೊಂಡು ನೀಟಾಗಿ ನಾನು ಇಲ್ಲಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಪ್ರೆಸ್ ಮಾಡಬೇಕು. ಅದು ಫುಲ್ ನೀಟಾಗಿ ಪ್ರೆಸ್ ಮಾಡಾದಮೇಲೆ ನೆಕ್ಸ್ಟು ನಾವು ರೆಡಿ ಆಯಿತು. ತವಾದಲ್ಲಿ ನೀವು ಬಟರ್ ಆದರೂ ಹಾಕ್ಕೋಬೋದು, ತುಪ್ಪನಾದರೂ ಹಾಕ್ಕೋಬೋದು, ಆಯಿಲ್ ಆದರೂ ಹಾಕ್ಕೊಬೋದು. ನಾನು ಬಟರು ತುಪ್ಪ ಎರಡೂ ತಿನ್ನೋದಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ನಾರ್ಮಲ್ ರಿಫೈನ್ಡ್ ಆಯಿಲ್ನೇ ತೊಗೊಂಡಿದ್ದೀನಿ. ಬಟ್ ಬಟರ್ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ನಾನು ತುಪ್ಪ ತಿನ್ನಲ್ಲ, ಸೊ ಬಟರ್ ಖಾಲಿಯಾಗಿ ಹೋಗಿತ್ತು. ಸೊ ಹಾಗಾಗಿ ನಾನು ಇಲ್ಲಿ ಎಣ್ಣೆನೇ ಯೂಸ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ನಾನು ಅದ್ರ ಮೇಲೆ ಬ್ರೆಡ್ ಇಟ್ಬಿಟ್ಟು ನೀಟಾಗಿ, ನೀವು ಬ್ರೆಡ್ ಟೋಸ್ಟ್ ಹೇಗೆ ಮಾಡ್ತೀರಾ, ಗ್ರಿಲ್ ಪ್ಯಾನ್ ಆದರೂ ಯೂಸ್ ಮಾಡ್ಬೋದು. ಸೊ ನನ್ನ ಹತ್ರ ಗ್ರಿಲ್ ಪ್ಯಾನ್ ಇಲ್ಲ, ಸೊ ಹಾಗಾಗಿ ನಾನು ತವಾದಲ್ಲೇ ಮಾಡ್ಕೊತಾ ಇದ್ದೀನಿ. ಇದು ಅದೇ ಟೇಸ್ಟೇ ಬರುತ್ತೆ. ನೀವು ಆದಷ್ಟು ಒಂಥರ ಬ್ರೌನ್ ಆಗಬೇಕು ಸ್ಯಾಂಡ್ವಿಚ್, ಅಲ್ಲಿ ತನಕ ನೀವು ಗೋಲ್ಡನ್ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡಿದ್ರೇ ನಿಮಗೆ ಸ್ಯಾಂಡ್ವಿಚ್ ಟೇಸ್ಟ್ ಬರೋದು. ತೋರಿಸ್ತೀನಿ ನಿಮಗೆ ಎಷ್ಟು ಅದು ಫ್ರೈ ಮಾಡಬೇಕು, ರೋಸ್ಟ್ ಮಾಡೋದು ನೋಡಿ. ಇಷ್ಟಾದರೂ ಅಟ್ಲೀಸ್ಟ್ ಆಗಲೇಬೇಕು, ಇಲ್ಲಾಂದರೆ ಅದು ಟೇಸ್ಟ್ ಇರೋದಿಲ್ಲ, ಸ್ಯಾಂಡ್ವಿಚ್ ಟೇಸ್ಟ್ ಬರಲ್ಲ. ಸೊ ನಾನು ಯಾವಾಗಲೂ ಇದಕ್ಕಿಂತ ಬ್ರೌನ್ ಮಾಡ್ಕೊಳ್ತೀನಿ ನಾನು. ಬಟ್ ಇಷ್ಟು ಬ್ರೌನ್ ಆದರೆ ಸಾಕು. ಕೆಲವೊಬ್ರು ಸೀದೋಯ್ತು ಅಂತ ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಇಷ್ಟ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಫೈನಲಿ ಸ್ಯಾಂಡ್ವಿಚ್ 10 ಮಿನಿಟ್ಸಲ್ಲಿ ತುಂಬ ಈಸಿಯಾಗಿ, ಮಕ್ಕಳಿಗಂತೂ ನಿಜ ತುಂಬ ಇಷ್ಟ ಆಗುತ್ತೆ. ಒಂದ್ಸಲಿ ಮಾಡಿ ನೋಡಿ, ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ನನಗೆ ಟೋಟಲಿ 3 ಸ್ಯಾಂಡ್ವಿಚ್ ಆಯಿತು. ನಾನು ಕ್ವಾಂಟಿಟಿ ಮಾಡಿದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ. 1 ಟೈಮ್ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯ್ತಂತ ಕಮೆಂಟ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋ ಒಂದಿಗೆ ಬರ್ತೀನಿ. ಥ್ಯಾಂಕ್ ಯು.